ಮಣ್ಣನ್ನು ತುಳಿಯುವಾಗಲೂ ವಿಠ್ಠಲ 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 ಅಂತಲೇ ತುಳಿಯುತ್ತಾನೆ. ಯಾರಾದ್ರೂ ಬಂದು ನಮಸ್ಕಾರ ಅಂದ್ರೆ ಪಾಂಡುರಂಗ ಅಂತಾನೆ. ಆತನ ಹೆಂಡತಿ ಗಂಗಾ. ಆ ಗಂಗೆಯು ಹೇಗೆ ಲೋಕ ಪಾವನೆಯಾಗಿ ಮೆರೆಯುತ್ತಿರುವಳೋ, ಈ ಗೋರನ ಮಡದಿ ಇವನ ಮನೆಯನ್ನು ಪಾವನ ಮಾಡುವ ಗಂಗೆಯಾಗಿ ಬಂದು ಸೇರಿದ್ದಾಳೆ. ಎಲ್ಲ ವಿಧವಾದ ಸುಖ ಸಂಪದಗಳು ಎಂಬತಕ್ಕಂಥದ್ದಿಲ್ಲದೆ ಇದ್ದರೂ ಈ ಗೃಹಸ್ಥರು ಯಾವ ವಿಧವಾದ ಚಿಂತೆ ಇಲ್ಲದೆ ನೆಮ್ಮದಿಯಿಂದ ಮಾಡಿದ ಮಡಿಕೆಗಳನ್ನ ಸಂತೆಯಲ್ಲಿ ಮಾರಿ ಬಂದ ಹಣದಲ್ಲಿ ತಾವು ಉಂಡು ಮತ್ತೊಬ್ಬರಿಗೂ ದಾನ ಮಾಡುವ ಕರ್ತರಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಆದರೆ ಅವರಿಗೆ ಒಂದೇ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಹೆಂಡತಿ ಓಡಿ ಬಂದು ಗಂಡನಿಗೆ ಹೇಳಿದ್ಲು, ಸ್ವಾಮಿ, ಎಲ್ಲರೂ ನೀನು ಮಕ್ಕಳಿಲ್ಲದವಳು ಎಂದು ನನ್ನನ್ನು ದೂಷಣೆ ಮಾಡ್ತಾ ಇದ್ದಾರೆ ಕಣ್ರಿ. ಕೊಟ್ಟ ದಾನವನ್ನು ಕೊಂಬರಿಲ್ಲ, ಇಟ್ಟ ವ್ರತಕ್ಕೆ ಬರುವರಿಲ್ಲ, ಸೃಷ್ಟಿಯೊಳಗೆ ಕೆಟ್ಟ ಹೆಣ್ಣು ಎಂಬ ಜನ್ಮವನ್ನು ನಾನು ಪಡೆದಂತಾಯಿತಲ್ಲ. ಅದಕ್ಕೆ ಗೋರ ನಗುತ್ತಾ ಹೇಳ್ತಾನೆ, ಹುಚ್ಚಳೆ, ಎಲ್ಲರ ದುಃಖವನ್ನು ನಿವಾರಣೆ ಮಾಡತಕ್ಕಂಥ ಪರಮಾತ್ಮ ಒಬ್ಬ ಇದ್ದಾನೆ. ಅವನೇ ನಮ್ಮೊಡೆಯ ಪಾಂಡುರಂಗ. ಅವನು ಕೊಟ್ಟ ಭಾಗ್ಯದಿಂದಲೇ ನಾವು ಸುಖ ಸಂತೋಷವಾಗಿ ಬಾಳಬೇಕಲ್ಲದೆ ವೃಥಾ ಜನವನ್ನಾಗಲಿ ಜಗವನ್ನಾಗಲಿ ನಂಬಿಕೊಂಡರೆ ನಾವು ಬಾಳಲಾರವು.